ನಮಸ್ಕಾರ ಸಿಂಹ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ಜ್ಯೋತಿಷ್ಯ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟದ ಕಾಲ ಬಂದೇ ಬರುತ್ತದೆ. ಆದರೆ ಆ ಕಷ್ಟದ ನಂತರ ಬರುವ ಸುವರ್ಣ ಕಾಲ ಹೇಗಿರುತ್ತದೆ ಎನ್ನುವುದಕ್ಕೆ ಈ 2026ರ ಜೂನ್ ತಿಂಗಳು ಸಾಕ್ಷಿಯಾಗಲಿದೆ. ಸಿಂಹದಂತೆ ಗಾಂಭೀರ್ಯ ಹೊಂದಿರುವ ನೀವು ಕಳೆದ ಕೆಲವು ಸಮಯದಿಂದ ಅಷ್ಟಮ ಶನಿಯ ಪ್ರಭಾವದಿಂದ ಮಾನಸಿಕ ಕಿರಿಕಿರಿ ಅಥವಾ ಕೆಲಸದಲ್ಲಿ ಅಡೆತಡೆಗಳನ್ನು ಅನುಭವಿಸುತ್ತಿರಬಹುದು. ಆದರೆ ವೀಕ್ಷಕರೇ, ಜೂನ್ 2026ರಲ್ಲಿ ಪ್ರಕೃತಿಯು ನಿಮಗೆ 3 ದೊಡ್ಡ ಶುಭ ಸಂಕೇತಗಳನ್ನು ನೀಡುತ್ತಿದೆ. ಈ ಸಂಕೇತಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿವೆ. ಈ ತಿಂಗಳು ಗ್ರಹಗಳ ರಾಜ, ನಿಮ್ಮ ರಾಶ್ಯಾಧಿಪತಿ ಸೂರ್ಯದೇವನು ಅತ್ಯಂತ ಬಲಿಷ್ಠನಾಗಿ ನಿಮಗೆ ಸಾಥ್ ನೀಡಲಿದ್ದಾನೆ. ಹಾಗಾದರೆ ಸಿಂಹ ರಾಶಿಯವರ ಬದುಕಿನಲ್ಲಿ ಸಂಚಲನ ಮೂಡಿಸಲಿರುವ ಆ 3 ಶುಭ ಸಂಕೇತಗಳು ಯಾವುವು? ಯಾವ ಕ್ಷೇತ್ರದಲ್ಲಿ ನಿಮಗೆ ಜಯ ಸಿಗಲಿದೆ? ನೀವು ಮಾಡಬೇಕಾದ ವಿಶೇಷ ಪರಿಹಾರಗಳೇನು? ಈ ಎಲ್ಲವನ್ನು ಇಂದಿನ 35 ನಿಮಿಷಗಳ ವಿಸ್ತೃತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ಕೊನೆಯಲ್ಲಿ ನೀಡುವ ಮಂತ್ರಗಳು ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸಲಿವೆ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಮೊದಲನೇ ಶುಭ ಸಂಕೇತ, ಸೂರ್ಯನ ಲಾಭ ಸ್ಥಾನದ ಪ್ರವೇಶ. ಮೊದಲನೇ ಮತ್ತು ಅತ್ಯಂತ ಪ್ರಮುಖವಾದ ಶುಭ ಸಂಕೇತವೆಂದರೆ ನಿಮ್ಮ ರಾಶ್ಯಾಧಿಪತಿ ಸೂರ್ಯದೇವನ ಸಂಚಾರ. ಜೂನ್ 15ರವರೆಗೆ ಸೂರ್ಯನು ನಿಮ್ಮ 10ನೇ ಮನೆಯಲ್ಲಿದ್ದು ವೃತ್ತಿಯಲ್ಲಿ ಬಲ ತುಂಬುತ್ತಾನೆ. ಆದರೆ ಜೂನ್ 15ರ ನಂತರ ಸೂರ್ಯನು ಲಾಭ ಸ್ಥಾನವಾದ 11ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ಸಿಂಹ ರಾಶಿಯವರಿಗೆ ಸಿಗುತ್ತಿರುವ ದೊಡ್ಡ ಸಿಹಿ ಸುದ್ದಿ. ಲಾಭ ಸ್ಥಾನದಲ್ಲಿ ಸೂರ್ಯನಿದ್ದರೆ ನಿಮ್ಮ ಹಳೆಯ ಬಾಕಿ ಹಣ ವಾಪಸ್ ಬರಲಿದೆ. ಸರ್ಕಾರಿ ಕೆಲಸಗಳಲ್ಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಈ ತಿಂಗಳು ಗೋಲ್ಡನ್ ಟೈಮ್ ಎನ್ನಬಹುದು. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಯಾರ ಮುಂದೆ ನೀವು ಕೈ ಚಾಚಿದ್ದಿರೋ ಅವರು ನಿಮ್ಮ ಹತ್ತಿರ ಬಂದು ಸಹಾಯ ಕೇಳುವ ಕಾಲ ಇದು. ನೀವು ಮಾಡುವ ಪ್ರತಿಯೊಂದು ಹೂಡಿಕೆಯೂ ಲಾಭವಾಗಿ ಬದಲಾಗುತ್ತದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಮತ್ತು ಕೌಟುಂಬಿಕ ವ್ಯವಹಾರಗಳಲ್ಲಿ ದೊಡ್ಡ ಯಶಸ್ಸು ನಿಮ್ಮದಾಗಲಿದೆ. ಪರಿಹಾರ: ಈ ಸೂರ್ಯನ ಬಲವನ್ನು ಇನ್ನೂ ಹೆಚ್ಚಿಸಿಕೊಳ್ಳಲು ಪ್ರತಿದಿನ ಬೆಳಿಗ್ಗೆ ಕೆಂಪು ಹೂವುಗಳನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ತಂದೆಯವರ ಆಶೀರ್ವಾದ ಪಡೆಯಿರಿ. ಇದು ಸೂರ್ಯದೇವನಿಗೆ ಅತ್ಯಂತ ಪ್ರಿಯವಾದುದು. ಎರಡನೇ ಶುಭ ಸಂಕೇತ, ಉಚ್ಚ ಗುರುವಿನ ದಿವ್ಯ ದೃಷ್ಟಿ. ಇನ್ನು ಎರಡನೇ ದೊಡ್ಡ ಶುಭ ಸಂಕೇತವೆಂದರೆ ದೇವಗುರು ಬೃಹಸ್ಪತಿಯ ಅನುಗ್ರಹ. ಗುರುವು ತನ್ನ ಉಚ್ಚ ರಾಶಿಯಲ್ಲಿದ್ದು ನಿಮ್ಮ ರಾಶಿಯ ಮೇಲೆ ಶುಭ ದೃಷ್ಟಿಯನ್ನು ಬೀರಲಿದ್ದಾನೆ. ಸಿಂಹ ರಾಶಿಯವರಿಗೆ ಗುರುವು 5ನೇ ಮನೆಯ ಅಧಿಪತಿಯಾಗಿದ್ದು ಈಗ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಇದರ ಅರ್ಥವೇನೆಂದರೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆ ದೂರವಾಗಲಿದೆ. ಮನೆಯಲ್ಲಿ ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ವಾರ್ತೆ ಕೇಳಿಬರಲಿದೆ. ಉದ್ಯೋಗದಲ್ಲಿ ನೀವು ಹೊಸ ಕೌಶಲ್ಯಗಳನ್ನು ಕಲಿಯಲಿದ್ದೀರಿ. ನೀವು ಶಿಕ್ಷಕರಾಗಿದ್ದರೆ, ಲೇಖಕರಾಗಿದ್ದರೆ ಅಥವಾ ಸಲಹೆಗಾರರಾಗಿದ್ದರೆ ಈ ತಿಂಗಳು ನೀವು ಹೊಸ ಎತ್ತರಕ್ಕೆ ಏರುತ್ತೀರಿ. ನಿಮ್ಮ ಜ್ಞಾನದಿಂದ ನೀವು ಹಣ ಗಳಿಸುತ್ತೀರಿ. ಗುರುವಿನ ಕೃಪೆಯಿಂದಾಗಿ ಅಷ್ಟಮ ಶನಿಯ ಕೆಟ್ಟ ಪ್ರಭಾವಗಳು ಕೂಡ ನಿಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ. ದೇವರ ಅನುಗ್ರಹದ ಕವಚ ನಿಮ್ಮ ಸುತ್ತಲೂ ಇರಲಿದೆ. ಎಚ್ಚರಿಕೆ: ಗುರುವು ಶುಭವಾಗಿದ್ದರೂ ನೀವು ಅತಿಯಾದ ಆತ್ಮವಿಶ್ವಾಸದಿಂದ ಇತರರಿಗೆ ಉಚಿತ ಸಲಹೆ ನೀಡಲು ಹೋಗಬೇಡಿ. ನಿಮ್ಮ ಜ್ಞಾನವನ್ನು ಕೆಲಸದಲ್ಲಿ ಬಳಸಿ, ಅನಗತ್ಯ ಚರ್ಚೆಗಳಲ್ಲಿ ಅಲ್ಲ. ಮೂರನೇ ಶುಭ ಸಂಕೇತ, ಕೆಲಸದಲ್ಲಿ ಅನಿರೀಕ್ಷಿತ ಯಶಸ್ಸು. ಮೂರನೇ ಶುಭ ಸಂಕೇತವು ನಿಮ್ಮ ವೃತ್ತಿ ಮತ್ತು ಶತ್ರುಗಳ ಮೇಲೆ ನಿಮ್ಮ ವಿಜಯಕ್ಕೆ ಸಂಬಂಧಿಸಿದ್ದಾಗಿದೆ. ಜೂನ್ ತಿಂಗಳ ಕೊನೆಯಲ್ಲಿ ಕುಜ, ಮಂಗಳ ಗ್ರಹದ ಶುಭ ಸ್ಥಿತಿಯಿಂದಾಗಿ ನಿಮಗೆ ಹೊಸ ಉದ್ಯೋಗಾವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಒಂದು ವೇಳೆ ನೀವು ಶತ್ರುಗಳಿಂದ ಅಥವಾ ಕೋರ್ಟ್ ಕೇಸ್ಗಳಿಂದ ತೊಂದರೆ ಅನುಭವಿಸುತ್ತಿದ್ದರೆ ಈ ತಿಂಗಳು ನಿಮಗೆ ಅವುಗಳಿಂದ ಬಿಡುಗಡೆ ಸಿಗುವ ಸಂಕೇತವಿದೆ. ಸಿಂಹ ರಾಶಿಯವರಿಗೆ ಕುಜನು ಯೋಗಕಾರಕ ಗ್ರಹ. ಹೀಗಾಗಿ ನಿಮ್ಮಲ್ಲಿ ಹೊಸ ಶಕ್ತಿ ಮೂಡಲಿದೆ. ಸೋಲನ್ನು ಒಪ್ಪಿಕೊಳ್ಳದ ನಿಮ್ಮ ಗುಣವೇ ಈ ತಿಂಗಳು ನಿಮ್ಮನ್ನು ಗೆಲ್ಲಿಸುತ್ತದೆ. ವೃತ್ತಿಯಲ್ಲಿ ನಿಮಗೆ ಬಡ್ತಿ, ಪ್ರಮೋಷನ್ ಸಿಗುವ ಸಾಧ್ಯತೆಗಳು 90%ರಷ್ಟಿದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ನೀವು ನಡೆಸುತ್ತಿರುವ ಸಣ್ಣ ಪುಟ್ಟ ವ್ಯಾಪಾರಗಳು ಕೂಡ ಈ ತಿಂಗಳು ದೊಡ್ಡ ಮಟ್ಟಕ್ಕೆ ಬೆಳೆಯಲಿವೆ. ಮುನ್ನೆಚ್ಚರಿಕೆ ಮತ್ತು ಸಮಾಪ್ತಿ. ನೋಡಿ ವೀಕ್ಷಕರೇ, ಗ್ರಹಗಳು ನಿಮಗೆ ಇಷ್ಟೆಲ್ಲಾ ಶುಭ ಸಂಕೇತಗಳನ್ನು ನೀಡುತ್ತಿದ್ದರೂ ಅಷ್ಟಮ ಶನಿಯ ಪ್ರಭಾವ ಇರುವುದರಿಂದ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ವಿಶೇಷವಾಗಿ ಮೂಳೆ ಮತ್ತು ಹಲ್ಲುಗಳ ಸಮಸ್ಯೆ ಕಾಡಬಹುದು. ಚಾಲನೆಯಲ್ಲಿ ಜಾಗರೂಕತೆ ಇರಲಿ. ಜೂನ್ 2026 ಸಿಂಹ ರಾಶಿಯವರಿಗೆ ಒಂದು ಸವಾಲಿನ ಜೊತೆಗೆ ಗೆಲುವನ್ನು ತರುವ ತಿಂಗಳು. ಈ 3 ಶುಭ ಸಂಕೇತಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ಜೀವನದಲ್ಲಿ ಪವಾಡಗಳು ನಡೆಯುತ್ತವೆ ಎನ್ನುವುದಕ್ಕೆ ನೀವೇ ಉದಾಹರಣೆಯಾಗಲಿದ್ದೀರಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸಿಂಹ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ರಾಧೆ ರಾಧೆ.